ದುಡ್ಡು ಮಾಡ್ಬೇಕಂದ್ರೆ ಊರೆಲ್ಲ ಬಿಟ್ಟು ಬಂದು ಕಷ್ಟಪಟ್ಟು ದುಡ್ದು ಜೋಡಿಸಿಡ್ಬೇಕಂತ ಏನಿಲ್ಲ. ಓಮಾ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಕೂಲ್ ಡ್ರಿಂಕ್ಸ್ ಮಾಡ್ತಾ ಇದ್ದಿದ್ದ ಹುಡುಗ ಇವತ್ತು ವರ್ಲ್ಡ್ ರಿಚೆಸ್ಟ್ ಮ್ಯಾನಲ್ಲಿ ಒಬ್ಬರು. ಶೇರ್ ಮಾರ್ಕೆಟ್ ಅಂದ್ರೇ ಇವರೇ ಅಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಿದ್ದಾರೆ. ಯಾಕೆ ಇವನ್ ಬಿಲ್ ಗೇಟ್ಸೇ ಇವರೇ ನನ್ನ ಗುರು, ಇವರೇ ನನ್ನ ಇನ್ಸ್ಪಿರೇಷನ್ ಅಂತ ಹೇಳ್ಕೊಂಡು ಈಸ್ ವಾರೆನ್ ಬಫೆಟ್. ಇವಾಗ ಇಲ್ಲಿ ಎಲ್ಲರೂ ರಿಚ್ ಆಗಬೇಕಂದ್ರೆ ಬಿಸ್ನೆಸ್ ಮಾಡಬೇಕು, ಪರಂಪರೆ ಆಸ್ತಿ ಇರಬೇಕು, ಇಲ್ಲ ಕಂಪ್ನಿ ಇರಬೇಕು ಅಂತ ಇರ್ಬೇಕಾದ್ರೆ ಬಾಸು ಕುತ್ತಿದ ಕಡೆಯಿಂದನೇ ವರ್ಲ್ಡ್ ರಿಚೆಸ್ಟ್ ಮ್ಯಾನ್ ಆಗಿದೆ. ತನ್ನ 9ನೇ ವಯಸ್ಸಿನಲ್ಲಿ ಕೂಲ್ ಡ್ರಿಂಕ್ಸ್ ಮಾಡ್ತಾ ಇದ್ದಿದ್ದ ಹುಡುಗ ತನ್ನ 11ನೇ ವಯಸ್ಸಿನಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ ಇವತ್ತು $160 ಬಿಲಿಯನ್ ಅಧಿಪತಿಯಾಗಿದ್ದಾರೆ. ಬಟ್ ಅವ್ರು ಇವಾಗಲೂ ಅವ್ರು ಹುಟ್ಟಿದ ಅದೇ ಊರು, ಅದೇ ಮನೇಲೇ ಇದ್ದಾರೆ. ಅವ್ರು ಹೇಳಿದ್ದೊಂದು ಮಾತು ನಿಮಗೆ ಹೇಳ್ತೀನಿ, ನಿಮಗೆ ಬೇಡದೇ ಇರೋ ವಸ್ತುನ ನೀವು ಕಲೆಕ್ಟ್ ಮಾಡಿ ಇಡ್ತಾ ಹೋದ್ರೆ ಬೇಕಿರೋ ವಸ್ತು ಮಾಡಬೇಕಂತ. ಅವರು ಹಗಲು ರಾತ್ರಿ ಕಷ್ಟಪಟ್ಟು ದುಡ್ಡು ಮಾಡಬೇಕಂತ ದುಡ್ಡು ಸ್ಮಾರ್ಟಾಗಿ ಅವ್ರ ಹತ್ರ ಇದ್ದಿದ್ದು ಅಂತ ಹೆಂಗೆ ಇನ್ವೆಸ್ಟ್ ಮಾಡಬೇಕು, ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ ಕಲ್ತವ್ರು. ಅದಕ್ಕೆ ನಾನು ಹೇಳಿದ್ದು